ಸಿಂಧನೂರು ತಾಲೂಕಿನ ಶ್ರೀ ಅಡವಿ ಸಿದ್ದೇಶ್ವರ ಕಂಪಳಿಮಠ ಅಲಪನೂರಿನಲ್ಲಿ ಪರಮ ತಪಸ್ವಿಗಳು ಪರಮಪೂಜ್ಯ ಶ್ರೀ ಶ್ರೀ ಮರಿಬಸವಲಿಂಗ ದೇಸಿಕೇಂದ್ರ ಮಹಾಶಿವಯೋಗಿಗಳ 159ನೇ ಪುಣ್ಯ ಸ್ಮರಣೋತ್ಸವ ಪಲ್ಲಕ್ಕಿ ಉತ್ಸವ ಕುಂಭೋತ್ಸವ ಶ್ರೀ ಅಡವಿ ಸಿದ್ದೇಶ್ವರ ಪುರಾಣದ ಪರಮಪೂಜ್ಯ ಶ್ರೀ ಮರಿಬಸವರಾಜ ದೇಶಕ್ಕೆ ಮಹಾಸ್ವಾಮಿಗಳು ಸುಕ್ಷೇತ್ರ ಉಟಕನೂರು ಇವರು ದಿವ್ಯ ಸಾನ್ನಿಧ್ಯ ವಹಿಸಿದ್ರು. ಬಳಕನೂರಿನ ಕಂಪಳಿಮಠದ ಶ್ರೀಗಳು ಮಾತನಾಡ್ತಾ ಸಂಸ್ಕಾರ ಸಂಸ್ಕೃತಿ ಯಾವ ದೇಶದಲ್ಲಿ ಇದೆ ಅಂದ್ರೆ ಅದು ಭಾರತದಲ್ಲಿ ಮಾತ್ರ. ಬೇರೆ ಯಾವ ದೇಶದಲ್ಲಿ ಇಂತಹ ಸಂಸ್ಕೃತಿಗಳು ಸಂಸ್ಕಾರಗಳು ಇರೋದಿಲ್ಲ. ಆದ್ದರಿಂದ ಪ್ರತಿಯೊಬ್ಬರು ಊಟ ಮಾಡುವ ಮುನ್ನ ರೈತರನ್ನ ಸ್ಮರಿಸಬೇಕು, ಮಲಗುವ ಮುನ್ನ ನಮ್ಮ ಸೈನಿಕರನ್ನ ನೆನೆಸಬೇಕು ಅಂತ ಭಕ್ತರಿಗೆ ಆಶೀರ್ವಚನ ನೀಡಿದ್ರು. ಈ ಪುರಾಣ ಕಾರ್ಯಕ್ರಮದಲ್ಲಿ ಸುತ್ತಮುತ್ತಲಿನ ಗ್ರಾಮಗಳ ಭಕ್ತರು, ಊರಿನ ಸಾವಿರಾರು ಭಕ್ತರು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರು. ಮಹಂತೇಶ್ ದಿದ್ದಿಗಿ, NKS TV4, ಮಾನ್ವಿ. ಸಂಸ್ಕೃತಿಯನ್ನ ಸಂಸ್ಕಾರವನ್ನ ಕೊಟ್ಟಂತ ದೇಶ ಯಾವುದಾದ್ರೂ ಇದ್ರೆ ಅದು ನಮ್ಮ ಭಾರತ ದೇಶ ಒಂದ. ಜಗತ್ತಿನಲ್ಲಿ ಬೇರೆ ಯಾವ ದೇಶದಲ್ಲೂ ಇಂತಹ ಸಂಸ್ಕೃತಿಯನ್ನ ಕಾಣಲಿಕ್ಕೆ ಸಾಧ್ಯ ಇಲ್ಲ. ಅಂತಹ ಸಂಸ್ಕೃತಿ ಪರಂಪರೆಯ ದೇಶದವರಲ್ಲಿ ನಾವಿದ್ದು ನಾವೇ ಇಂಥ ಪರಂಪರೆಯನ್ನ ನಮ್ಮ ಸಂಸ್ಕೃತಿಯನ್ನ ಮರೆತರೆ ಅದು ತಪ್ಪಾಗ್ತದೆ. ಹಾಗಾಗಿ ಎಲ್ಲರೂ ಕೂಡ ನೀವು ಸಂಸ್ಕಾರವಂತರಾಗಬೇಕು. ನಮ್ಮ ಸಂಸ್ಕೃತಿ, ನಮ್ಮ ಸಂಸ್ಕಾರ, ನಮ್ಮ ಪರಂಪರೆಯನ್ನ ಉಳಿಸುವಂತವರಾಗಬೇಕು ಎನ್ನುವಂತಹ ಮಾತನ್ನ ತಿಳಿಪಡಿಸ್ತಾ ಇವತ್ತು ನಮ್ಮ ಶರಭಯ ಶಾಸ್ತ್ರಿಗಳವರು ಪುರಾಣದಲ್ಲಿ ಗುರುವಿನ ಬಗ್ಗೆ ಬಹಳ ಸುಂದರವಾಗಿ ಹೇಳಿದರು. ನಿಜವಾಗ್ಲೂ ಕೂಡ ಈ ಜಗತ್ತಿನೊಳಗಡೆ ಗುರುವಿನ ಬಗ್ಗೆ ಎಷ್ಟು ಹೇಳಿದರೂ ಕೂಡ ಕಡಿಮೆನೆ. ನಾವೆಲ್ಲರೂ ಕೂಡ ಈ ಜಗತ್ತಿನಲ್ಲಿ ಅತ್ಯಂತ ಭಕ್ತಿಯಿಂದ, ಶ್ರದ್ಧೆಯಿಂದ, ನಿಷ್ಠೆಯಿಂದ ಭಗವಂತನನ್ನ ಪೂಜಿಸ್ತೇವೆ, ಆರಾಧಿಸ್ತೇವೆ, ಎಲ್ಲ ಮಾಡ್ತೇವೆ. ಅಂತಹ ಭಕ್ತಿಯಿಂದ ಪೂಜಿಸುವಂತಹ ದೇವರಿಗಿಂತಲೂ ಕೂಡ ಈ ಜಗತ್ತಿನೊಳಗಡೆ ಮಿಗಿಲಾಗಿರುವಂತಹ ಒಬ್ಬವನು ಯಾರಾದರೂ ಇದ್ರೆ ಅದು ಗುರು ಮಾತ್ರನೇ. ಯಾಕೆ ಗುರು ದೇವರಿಗಿಂತಲೂ ಕೂಡ ದೊಡ್ಡವನಾಗ್ತಾನೆ ಅಂತಂದ್ರೆ, ಒಮ್ಮೆ ಯಾರೋ ಬಂದು ಶಿಶುನಾಳ ಶರೀಫನಿಗೆ ಕೇಳಿದ್ರಂತೆ, ಶರೀಫ್ರೆ, ಒಂದು ಕಡೆ ನಿನ್ನ ಗುರುಗಳಾಗಿರುವಂತಹ ಗುರು ಗೋವಿಂದ ಭಟ್ರನ್ನು ಮತ್ತು ಸಾಕ್ಷಾತ್ ಆ ದೇವರನ್ನ ಇಬ್ಬರನ್ನ ಬಾಜು ನಿಲ್ಲಿಸಿದ್ರೆ ನೀನು ಹೋಗಿ ನಮಸ್ಕಾರ ಮಾಡೋದು ಯಾರಿಗೆ ಮೊದಲು ಅಂತಂದೇಳಿ ಶರೀಫರಿಗೆ ಕೇಳಿದಾಗ, ಶರೀಫರು ಕೇಳಿದಂತ ವ್ಯಕ್ತಿಗೆ, ನಾನು ಮೊದಲು ನಮಸ್ಕಾರ ಮಾಡೋದು ನನ್ನ ಗುರುಗಳಾಗಿರುವಂತ ಗುರು ಗೋವಿಂದ ಭಟ್ಟನಿಗೆ ಮೊದಲು ನನ್ನ ನಮಸ್ಕಾರ ಅಂತಂದೇಳಿ ಶರೀಫರು ಹೇಳಿದ್ರಂತೆ. ಅವನು ಮತ್ತೆ ಬಿಡ್ಲಿಲ್ಲ, ಕೇಳಿದೆ, ಯಾಕೆ ನೀನು ಗುರು ಗೋವಿಂದಿಗೆ ನಮಸ್ಕಾರ ಮಾಡತ್ತಿ, ದೇವರನ್ನ ಬಿಟ್ಟು ನಿನ್ನ ಗುರುವಿಗೆ ಯಾಕೆ ನೀನು ನಮಸ್ಕಾರ ಮಾಡ್ತೀಯ ಅಂತ ಕೇಳಿದಾಗ ಅವಾಗ ಶರೀಫರು ಹೇಳ್ತಾರೆ, ಈ ಜಗತ್ತಿನೊಳಗಡೆ ದೇವರು ಅನ್ನೋನು ಇದಾನೆ ಅಂತ ಒಂದು ಶಕ್ತಿ ಐತಿ ಅಂತ ಹೇಳಿ ಒಟ್ಟವನೇ ಗುರು ಆಗಿರೋದ್ರಿಂದ ಅವನಿಲ್ಲ ಅಂದಿದ್ರೆ ಇವನ ದರ್ಶನ ನನಗೆ ಯಾವಾಗ ಸಾಧ್ಯ ಆಗ್ತಿತ್ತು. ಹಂಗಾಗಿ ದೇವರನ್ನ ದರ್ಶನ ಮಾಡಿಸುವಂತಹ ಶಕ್ತಿ ಇರುವಂತದ್ದು ಅದು ಗುರುವಿನಲ್ಲಿ ಮಾತ್ರ. ಹಾಗಾಗಿ ನಾನು ದೇವರಿಗಿಂತ ಮೊದಲು ಗುರುವಿಗೆ ನನ್ನ ನಮಸ್ಕಾರ ಮಾಡ್ತೀನಿ ಅಂತಂದೇಳಿ ಶರೀಫರು ಅವನಿಗೆ ಹೇಳಿದ್ರಂತೆ. ಯಾಕೆ ಗುರು ದೊಡ್ಡವನಾಗ್ತಾನೆ ಅನ್ನೋದಕ್ಕೆ ನಿಮ್ಮ ಸಾಂಸಾರಿಕ ಜೀವನದಲ್ಲಿ ನಡೆಯುವಂತ ಒಂದು ಘಟನೆಯನ್ನು ಹೇಳಿ ನನ್ನ ಮಾತನ್ನ ಮುಗಿಸ್ತೇನೆ. ನೋಡಿ, ಈಗ ನಿಮ್ಮ ಮನೆಯೊಳಗಡೆ ಗಂಡ ಹೆಂಡತಿ ಒಂದು 2 ವರ್ಷದ ಮಗು ಇರ್ತದೆ ಅನ್ಕೊಳ್ಳಿ. ಗಂಡ ಎಲ್ಲ ಹೊರಗಡೆ ಹೋಗಿರ್ತಾನೆ, ಹೆಂಡತಿ ಮನೆಯೊಳಗಡೆ ಅಡಿಗೆ ಮನೆಯೊಳಗಡೆ ಏನೋ ಕೆಲಸದ ಒಳಗಡೆ ನಿರತರಾಗಿರ್ತಾಳೆ. ಆ 2 ವರ್ಷದ ಮಗು ಹೊರಗಡೆ ಹಾಲಿನಲ್ಲಿ ಆಟ ಆಡುವಂತ ಸಂದರ್ಭದಲ್ಲಿ ಏನ್ ಮಾಡ್ಕೊಂತಾನೆ ಅಂತಂದ್ರೆ ಒಂದ ಮಾಡ್ಕೊಂತಾನೆ. ಒಂದ ಅಂದ್ರೆ ಅರ್ಥ ಆಗತ್ತಲ್ಲ, ರೀಸಸ್ ಮಾಡ್ಕೊಂತಾನೆ. ರೀಸಸ್ ಮಾಡ್ಕೊಂಡ ಆಮೇಲೆ ಏನ್ ಮಾಡ್ಕೊಂತಾನೆ, ಎರಡನೂ ಮಾಡ್ಕೊಂತಾನೆ. ಆಕೆ ತಾಯಿ ಗೊತ್ತಿಲ್ಲ, ಅಡಿಗೆ ಮನೆ ತನ್ನ ಪಾಡಿಗೆ ತಾನು ಕೆಲಸ ಮಾಡಕತ್ತಾಳ. ಒಂದ ಮಾಡ್ಕೊಂಡ, ಆಮೇಲೆ ಎರಡ ಮಾಡ್ಕೊಂಡ, ಅವೆರಡನ್ನು ಮಿಕ್ಸ್ ಮಾಡ್ಕೊಂಡು ಮೈ ತುಂಬೆಲ್ಲ ಹಚ್ಕೊಂಡ್ಬಿಟ್ಟ. ಅದಕ್ಕೆ ಗೊತ್ತಿಲ್ಲ ಹಚ್ಕೋಬೇಕು ಹಚ್ಕೋಬಾರದು ಅಂತ ಅವನಿಗೇನು ಗೊತ್ತಿಲ್ಲ. ಅದನ್ನೆಲ್ಲ ಮೈ ತುಂಬ ಹಚ್ಕೊಂಡು ಬಡ್ಕೊಂಡು ಕುಂತಿದ್ದ. ಆ ಪಾಪ ಕೂತಿತ್ತು. ಅವರಪ್ಪ ಹೊರಗಡೆ ಹೋಗಿರುವಂತ ಅಪ್ಪ ಮನೆಗೆ ವಾಪಸ್ ಬಂದ. ಅವಾಗಲೇ ಆ ಮಗುವಿಗೆ ಇವನು ನನ್ನ ತಂದೆ ಅನ್ನುವಂಥ ಗುರುತಿಸುವಂತ ಶಕ್ತಿ ಬಂದಿತ್ತು. ಆ ಪಾಪು ಏನ್ ಮಾಡಿತ್ತು ಅಂತಂದ್ರೆ, ನಮ್ಮಪ್ಪ ಬಂದ ಅಂತಂದೇಳಿ ಎತ್ಕೋವಂತ ಹಿಂಗ ಕೈ ಚಾಚ್ತು. ಅವಾಗ ಶರಣರ ಕಡೆ, ಎತ್ಕೊಂತೀರೇನ್ರಿ ನೀವು? ನಿಮ್ಮ ಹೊಟ್ಟೆಯಲ್ಲಿ ಹುಟ್ಟಿರುವಂತ ಮಗು ಮೈ ತುಂಬ ಎಲ್ಲ ಹೊಲಸು ಮಾಡ್ಕೊಂಡಿರ್ತದ. ನೀವು ಹೊರಗೆ ಹೋಗಿ ಒಳಗೆ ಬರ್ತೀರಿ, ಬಂದಾಗ ಅದು ನಿಮ್ಮನ್ನ ಎತ್ಕೋವಂತ ಕೈ ಚಾಚದಾಗ ಎತ್ಕೊಂತೀರ? ಏನ್ ಮಾಡ್ತೀರಿ ನೀವು? ಅಂತೀರಿ.
ಏನು ಮಾಡಾಕತ್ತಿ ನೋಡಿದ್ವಿ, ಏನು ಮಾಡ್ಕೊಂಡಿದ್ದೆ, ನೀ ಏನು ಮಾಡಾಕತ್ತಿ ಅಂತಂದು ಹೇಳಿ ಮನ್ಯಾಗ ಕೆಲಸ ಮಾಡುವಂಥ ನಿಮ್ಮ ಹೆಂಡ್ತಿನ ಕರೆದು ನೋಡಿದ್ದೀನಿ ಅಂತಂದು ಹೇಳಿ ಮತ್ತು ಆಕೆಗೆ ಒಂದಿಷ್ಟು ಬೈದು ಕಳಿಸ್ತೀರಿ. ಆಕೆ ಏನು ಮಾಡ್ತಾರಂದ್ರೆ ಅವನ್ನ ಕರ್ಕೊಂಡು ಹೋಗಿ ಒಳ್ಳೆಯ ಬಿಸಿನೀರಿನಿಂದ ಸ್ನಾನ ಮಾಡಿಸಿ, ಒಳ್ಳೆಯ ಸೋಪ್ ಹಚ್ಚಿ, ಅವ್ನು ಮತ್ತೊಂದಿಷ್ಟು ಒಳ್ಳೆಯ ಚೆನ್ನಾಗಿರುವಂಥ ಬಟ್ಟೆಯನ್ನು ಉಡಿಸಿ, ಒಂದಿಷ್ಟು ಪೌಡ್ರ್ ಎಲ್ಲ ಹಚ್ಚಿ ಮತ್ತು ವಾಪಸ್ ನೀವೇನು ಹಾಲಿನಲ್ಲಿ ಕುಂತಿರ್ತಾರಲ್ಲ ಅವಾಗ ಕರ್ಕೊಂಡ್ಬರ್ತಾಳೆ ಆಕೆ. ಅವಾಗ ನೀವೇನು ಮಾಡ್ತೀರಿ? ಅವಾಗ ಅದು ಮಗು ಕರ್ಕೊಂತ ನಿಮ್ಗೇನು ಕೇಳೋದೇ ಇಲ್ಲ. ನೀವೇನು ಮಾಡ್ತೀರಿ? ನೀವು ಕೈ ಚಾಚ್ತೀರ ಅವಾಗ ಬಾ ಅಂತಂದೇಳಿ ಮಾಡ್ತೀರಲ್ವಾ? ಹಾಂ.